ಗೆಳೆಯರೆ, ಪುರಾಣಗಳಲ್ಲಿ ಹೇಳಿರುವಂತೆ ಲಕ್ಷ್ಮೀದೇವಿಯ ಈ ಕಥೆಯನ್ನು ಕೇಳುವುದರಿಂದ ಮನೆಯಲ್ಲಿ ಲಕ್ಷ್ಮೀದೇವಿಯ ಆಗಮನವಾಗಿ ಸಕಲ ಆರೋಗ್ಯ, ಐಶ್ವರ್ಯ, ಸಂಪತ್ತುಗಳು ಸಹ ಲಭಿಸುತ್ತವೆ ಎಂದು ಹೇಳುತ್ತದೆ. ಬನ್ನಿ ಹಾಗಾದರೆ ಈ ಲಕ್ಷ್ಮೀದೇವಿಯ ಈ ಕಥೆ ಏನೆಂದು ತಿಳಿಯೋಣ. ಗೆಳೆಯರೆ, ಕೆಲವು ಮನೆಗಳಲ್ಲಿ ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ. ಸದಾ ದರಿದ್ರ ಕಾಡುತ್ತಾ ಇರುತ್ತದೆ. ಇದಕ್ಕೆ ಕಾರಣ ನಮಗೆ ತಿಳಿಯದಂತೆ ನಾವು ಮಾಡುವ ಕೆಲವು ಸಣ್ಣ ತಪ್ಪುಗಳು ಸಹ ಲಕ್ಷ್ಮೀ ದೇವಿಯನ್ನು ಕೋಪಗೊಳ್ಳುವಂತೆ ಮಾಡುತ್ತದೆ. ಹೌದು, ಪುರಾಣಗಳಲ್ಲಿ ಉಲ್ಲೇಖವಾಗಿರುವ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಅತ್ಯಂತ ಅಪರೂಪದ ಕಥೆಯನ್ನು ನಾವು ತಿಳಿಯೋಣ. ಗೆಳೆಯರೆ, ಹಿಂದೆ ಒಂದು ಪುಣ್ಯ ನಗರಿಯಲ್ಲಿ ಧನಪಾಲ ಎಂಬ ವರ್ತಕನಿದ್ದನು. ಆತ ಕೇವಲ ಶ್ರೀಮಂತನಷ್ಟೇ ಆಗಿರಲಿಲ್ಲ, ಅತ್ಯಂತ ದಯಾವಂತ ಮತ್ತು ಧರ್ಮಾತ್ಮನಾಗಿದ್ದನು. ಆತನ ಮನೆಗೆ ಬಂದ ಯಾವುದೇ ಬಡವರಿಗೆ ಬರಗೈಲಿ ವಾಪಸ್ ಅವನು ಕಳಿಸುತ್ತಿರಲಿಲ್ಲ. ದಿನದ 24 ಗಂಟೆಯೂ ಆತನ ಮನೆಯಲ್ಲಿ ಅನ್ನದಾನ, ದೈವಿಕ ಪೂಜೆಗಳು ನಡೆಯುತ್ತಿದ್ದವು. ಧನಪಾಲನ ಈ ನಿಸ್ವಾರ್ಥ ಸೇವೆ ಮತ್ತು ಭಕ್ತಿಗೆ ಮೆಚ್ಚಿದ ಮಹಾದೇವಿಯು ಸ್ವತಃ ಒಂದು ದಿನ ಆತನ ಕನಸಿನಲ್ಲಿ ಪ್ರತ್ಯಕ್ಷರಾಗಿ ದೇವಿಯು ಮುಗುಳ್ನಗುತ್ತಾ ಹೇಳಿದಳು, ಧನಪಾಲ, ನಿನ್ನ ಧರ್ಮ ಬುದ್ಧಿಗೆ ನಾನು ಪ್ರಸನ್ನಳಾಗಿದ್ದೇನೆ. ಇಂದಿನಿಂದ ನಾನು ನಿನ್ನ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಲಿದ್ದೇನೆ. ನಿನಗೆ ಯಾವುದೇ ಸಂಪತ್ತಿನ ಕೊರತೆಯಾಗುವುದಿಲ್ಲ ಎಂದು ವರ ನೀಡಿ ಮಾಯವಾದಳು. ಲಕ್ಷ್ಮೀದೇವಿಯ ಅನುಗ್ರಹವಾದ ತಕ್ಷಣ ಧನಪಾಲನ ಸಂಪತ್ತು 100 ಪಟ್ಟು ಹೆಚ್ಚಾಯಿತು. ಆತನ ಒಡೆತನದ ಹಡಗುಗಳು ದೇಶ ವಿದೇಶಗಳಿಗೆ ಸಂಚರಿಸಿದ್ದು. ಚಿನ್ನ ವಜ್ರಗಳ ರಾಶಿಯೇ ಮನೆಯಲ್ಲಿ ತುಂಬಿಕೊಂಡಿತ್ತು. ಈ ರೀತಿಯಾಗಿ ಮಿತಿ ಮೀರಿದ ಸಂಪತ್ತು ಧನಪಾಲನ ಬುದ್ಧಿಯನ್ನೇ ಬದಲಾಯಿಸಿತು. ಆತನ ಮನಸ್ಸಿನಲ್ಲಿ ಅಹಂಕಾರ ಮತ್ತು ಗರ್ವ ತಲೆಗೆ ಏರಿತು. ತನಗೆ ದೇವಿಯೇ ವರ ನೀಡಿರುವುದರಿಂದ ನನ್ನ ಸಂಪತ್ತು ಎಂದು ಕರಗುವುದಿಲ್ಲ ಎಂಬ ಭ್ರಮೆಯಲ್ಲಿ ಆತ ತೇಲತೊಡಗಿದ. ಆತ ಬಡವರನ್ನು ನಿಂದಿಸಲು ಶುರು ಮಾಡಿದನು. ಅರಮನೆಯ ಬಾಗಿಲಿಗೆ ಬಂದ ಸಾಧು ಸಂತರನ್ನು ಅವಮಾನಿಸಿ ಹೊರಗೆ ಹಾಕಿದನು. ಮನೆಯಲ್ಲಿ ಪೂಜೆ ಪುರಸ್ಕಾರಗಳು ಸಹ ನಿಂತು ಹೋದವು. ಒಂದು ರಾತ್ರಿ ಲಕ್ಷ್ಮೀದೇವಿ ಮತ್ತೆ ಅವನ ಕನಸಿನಲ್ಲಿ ಬಂದಳು. ಆದರೆ ಈ ಬಾರಿ ಅವಳ ಮುಖದಲ್ಲಿ ಮುಗುಳ್ನಗೆ ಇರಲಿಲ್ಲ, ಬದಲಿಗೆ ತೀವ್ರ ಕೋಪವಿತ್ತು. ದೇವಿಯು ಹೇಳಿದಳು, ಧನಪಾಲ, ನೆನಪಿರಲಿ, ನಾನು ಚಂಚಲೆ. ಯಾರ ಸಂಪತ್ತನ್ನು ಧರ್ಮದ ಹಾದಿಯಲ್ಲಿ ಬಳಸುತ್ತಾರೋ ಅಲ್ಲಿ ಮಾತ್ರ ನಾನು ನೆಲೆಸುತ್ತೇನೆ. ನಿನ್ನ ಅಹಂಕಾರ ಕಾರಣದಿಂದ ನಾನು ಇಲ್ಲಿಂದ ಹೊರಡುತ್ತೇನೆ ಎಂದು ಹೇಳಿ ಎಚ್ಚರಿಸಿ ದೇವಿ ಲಕ್ಷ್ಮಿಯು ಮಾಯವಾದಳು. ಧನಪಾಲನು ಎಚ್ಚರಗೊಂಡನು. ಆದರೂ ಸಹ ಅವನು ತನ್ನ ತಪ್ಪನ್ನು ತಿದ್ದಿಕೊಳ್ಳಲಿಲ್ಲ. ದೇವಿಯ ಕೋಪದ ಪ್ರಭಾವ ತಕ್ಷಣವೇ ಶುರುವಾಯಿತು. ಕೆಲವೇ ದಿನಗಳಲ್ಲಿ ಧನಪಾಲನ ವ್ಯಾಪಾರದ ಹಡಗುಗಳು ಸಮುದ್ರದಲ್ಲಿ ಬಿರುಗಾಳಿಗೆ ಸಿಲುಕಿ ಪುಡಿ ಪುಡಿಯಾದವು. ಹಾಗೆಯೇ ಗೋದಾಮಿನಲ್ಲಿದ್ದ ಧಾನ್ಯಗಳೆಲ್ಲವೂ ಸಹ ಬೆಂಕಿಗೆ ಆಹುತಿಯಾದವು. ನಂಬಿದ ಆಪ್ತರೇ ಆತನಿಗೆ ಮೋಸ ಮಾಡಿದರು. ನೋಡುತ್ತಿದ್ದಂತೆ ಇಡೀ ಸಾಮ್ರಾಜ್ಯವೇ ಧೂಳಿಪಟವಾಯಿತು. ಧನಪಾಲನು ಸಾಲದ ಸುಳಿಗೆ ಸಿಕ್ಕಿ ತನ್ನ ಭವ್ಯ ಅರಮನೆಯನ್ನು ಕಳೆದುಕೊಂಡು ಬೀದಿಗೆ ಬಂದನು. ಆತನಿಗೆ ತಿನ್ನಲು ಅನ್ನವೂ ಸಹ ಇಲ್ಲದ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಆತನಿಗೆ ತಾನು ಮಾಡಿದ ತಪ್ಪು ಮತ್ತು ಲಕ್ಷ್ಮೀ ದೇವಿಯ ಮಾತಿನ ಮಹತ್ವದ ಅರಿವಾಗಿ ಕಣ್ಣೀರು ಹಾಕಿದನು. ಧನಪಾಲನು ಅಹಂಕಾರವನ್ನು ಸಂಪೂರ್ಣವಾಗಿ ಬಿಟ್ಟು ಕೇವಲ ಭಗವಂತನ ನಾಮಸ್ಮರಣೆ, ಲಕ್ಷ್ಮೀ ದೇವಿಯ ನಾಮಸ್ಮರಣೆ ಮಾಡತೊಡಗಿದನು. ರಸ್ತೆಯಲ್ಲಿದ್ದರೂ ತನಗೆ ಸಿಗುತ್ತಿದ್ದ ಅಲ್ಪ ಸ್ವಲ್ಪ ಆಹಾರವನ್ನು ಜನಗಳಿಗೆ, ಪ್ರಾಣಿಗಳಿಗೆ ಮತ್ತು ಬಡವರಿಗೆ ನೀಡಲು ಪ್ರಾರಂಭಿಸಿದನು. ಆತನಲ್ಲಾದ ಈ ನಿಜವಾದ ಬದಲಾವಣೆಯನ್ನು ಕಂಡು ದೇವಿ ಲಕ್ಷ್ಮಿಯು ಹೃದಯ ಕರಗಿತು. ದೇವಿ ಲಕ್ಷ್ಮಿಯು ಸೌಮ್ಯ ರೂಪದಲ್ಲಿ ಆತನ ಮುಂದೆ ಪ್ರತ್ಯಕ್ಷರಾಗಿ ಒಂದು ಮಹತ್ತರವಾದ ರಹಸ್ಯವನ್ನು ಹೇಳಿದಳು. ಧನಪಾಲ, ಸಂಪತ್ತು ಎನ್ನುವುದು ಕೇವಲ ಅನುಭವಕ್ಕೆ ಅಲ್ಲ, ಅದು ಸಮಾಜದ ಕಲ್ಯಾಣಕ್ಕಾಗಿ ಇರುವಂಥದ್ದು. ಯಾರು ಧನವನ್ನು ಕೇವಲ ಸ್ವಾರ್ಥ ಮತ್ತು ಅಹಂಕಾರಕ್ಕೆ ಬಳಸುತ್ತಾರೋ ಅವರನ್ನು ನಾನು ತಕ್ಷಣ ಬಿಟ್ಟು ಹೋಗುತ್ತೇನೆ. ಆದರೆ ಯಾರು ವಿನಯವಂತರಾಗಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡುತ್ತಾರೋ ಅವರನ್ನು ನಾನು ಗೌರವಿಸುತ್ತೇನೆ ಮತ್ತು ಅವರ ಮನೆಯಲ್ಲಿ ನಾನು ಸದಾ ನೆಲೆಸಿರುತ್ತೇನೆ ಎಂದು ದೇವಿ ಲಕ್ಷ್ಮಿಯು ಧನಪಾಲನಿಗೆ ಹೇಳಿದಳು. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ, ಲಕ್ಷ್ಮೀ ದೇವಿಯ ಈ ಮಾತಿನಿಂದ ಧನಪಾಲನಿಗೆ ತಾನು ಕಳೆದುಕೊಂಡ ಹಳೆಯ ಸಂಪತ್ತುಗಳೆಲ್ಲ ಮರಳಿ
ಸಿಕ್ಕಿತು. ಆದರೆ ಈ ಬಾರಿ ಆತ ಅದನ್ನು ದುರುಪಯೋಗ ಮಾಡಿಕೊಳ್ಳಲಿಲ್ಲ. ಬದಲಾಗಿ ಅತ್ಯಂತ ವಿನಯದಿಂದ ಧರ್ಮದ ಹಾದಿಯಲ್ಲಿ ಬಳಸಿದನು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೇನೆಂದರೆ ಹಣ ಬಂದಾಗ ಎಂದಿಗೂ ಅಹಂಕಾರ ಮಾಡಬಾರದು. ಹಾಗೂ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾದರೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಿಮ್ಮ ಮೇಲಿರಬೇಕಾದರೆ ನೀವು ಈ 3 ನಿಯಮಗಳನ್ನು ಪಾಲಿಸಿರಿ. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಅತಿ ದೊಡ್ಡ ಪಾಠವೆಂದರೆ ಹಣ ಬಂದಾಗ ಎಂದಿಗೂ ಅಹಂಕಾರ ಮಾಡಬಾರದು. ಹಾಗೂ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸಬೇಕಾದರೆ ಮತ್ತು ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ಮೇಲೆ ಇರಬೇಕಾದರೆ ನಾವು ಪುರಾಣಗಳಲ್ಲಿ ಹೇಳಿರುವ ಈ 3 ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಮೊದಲನೆಯದು, ಮನೆಯು ಎಂದಿಗೂ ಸ್ವಚ್ಛವಾಗಿರಬೇಕು. ಸ್ವಚ್ಛತೆಯಿಂದ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡಬೇಕು. ಎರಡನೇದಾಗಿ, ದಾನ ಧರ್ಮ. ನಮ್ಮ ಆದಾಯದಲ್ಲಿ ಒಂದು ಸಣ್ಣ ಭಾಗವನ್ನಾದರೂ ಹಸಿದವರಿಗೆ, ನಿರ್ಗತಿಕರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಬಳಸಬೇಕು. ಮೂರನೇದಾಗಿ, ಮನೆಯಲ್ಲಿ ಸ್ತ್ರೀಯರನ್ನು ಗೌರವಿಸಬೇಕು. ಮನೆಯಲ್ಲಿರುವ ಮಹಿಳೆಯರು ಲಕ್ಷ್ಮೀ ದೇವಿಯ ಸ್ವರೂಪ. ಆದ್ದರಿಂದ ಅವರ ಮನಸ್ಸಿಗೂ ಸಹ ನೋವುಂಟು ಮಾಡಬಾರದು. ಗೆಳೆಯರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಆದಷ್ಟು ಈ ಕಥೆಯನ್ನು ಎಲ್ಲರಿಗೂ ಶೇರ್ ಮಾಡಿ. ಆ ಲಕ್ಷ್ಮೀ ದೇವಿಯ ಅನುಗ್ರಹ ನಿಮ್ಮ ಮೇಲಿರಲಿ. ಈ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.